ಡೆಲ್ಲಿನಲ್ಲೇ ಒಂದು ಲಕ್ಷ 1.5 ಲಕ್ಷ ಜನ ರೈತರು ಅಲ್ಲಿ ದೊಡ್ಡ ಹೋರಾಟ ಕಟ್ಟಿ ಇಡೀ ದೇಶ ನೋಡ್ತಾ ಇದ್ರಲ್ಲ, ಹಾಗೆ ಕರ್ನಾಟಕವನ್ನ ಸೂರಿಗಾಗಿ ಸಮರ ದೇಶದ ಜನ ನೋಡ್ತಕ್ಕಂಥ ದೊಡ್ಡ ಹೋರಾಟದ ಭಾಗವಾಗಿ ಇದು ನನ್ನ ಒಂದು ಎಕ್ಸಾಜರೇಷನ್ ಪರಿಕಲ್ಪನೆ ಅಲ್ಲ, ನಾನು ಅಂಕಿಅಂಶದಿಂದ ಮಾತಾಡ್ತೀನಿ. ಅಂತಹ ಒಂದು ದಿನ ಬಂದಾಗ ಇತಿಹಾಸಕಾರರು ಅಥವಾ ಬೇರೆ ಬೇರೆ ರಚನೆಕಾರರು ಬರೀತಾರೆ, ಸೂರಿಗಾಗಿ ಸಮರ ಅಂತಕ್ಕಂಥ ಹೋರಾಟವನ್ನು ಕಮ್ಯುನಿಸ್ಟ್ ಪಾರ್ಟಿ ಆರಂಭ ಮಾಡಿ, ಹೀಗ್ಯಾರು ಬರೆಯಲ್ಲ, ಇದನ್ನು ಬರೆಯೋದು ಬೇಕಾಗಿಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಬಡ ಕುಟುಂಬಗಳಿಗೆ, ಭೂಹೀನ ಕುಟುಂಬಗಳಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಭೂಮಿ ಕೊಟ್ಟಂತ ಹೋರಾಟವನ್ನು ಕಮ್ಯುನಿಸ್ಟ್ ಪಾರ್ಟಿ ಮಾಡಿತು ಅಂತ ಬರೀತಾರೆ. ಆ ಒಂದು ಇತಿಹಾಸದಲ್ಲಿ ಈ ಒಂದು ಸೂರಿಗಾಗಿ ಸಮರ ಹೋರಾಟವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಆರಂಭ ಮಾಡಿದ್ರು ಅಂತ ಬರೀತಾರೆ. ಯಾರಿಗೆ ಕ್ರೆಡಿಟ್ ಅದು? ಬಳ್ಳಾರಿ ಕ್ರೆಡಿಟ್. ಆ ಬಳ್ಳಾರಿನಲ್ಲಿ ಆರಂಭ ಮಾಡಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿ, ನಿಮ್ಮ ಹತ್ರ ವಿಡಿಯೋಗಳು ಫೋಟೋಗಳು ಇದೆಯೋ ನನಗೆ ಗೊತ್ತಿಲ್ಲ, ನಾನು ದಿನಕ್ಕೆ 2 ಸಲ ನೋಡಲಿಲ್ಲ, ನಮ್ಗೆ ಸಮಾಧಾನ ಆಗಲ್ಲ. ಅಂತ ಅದ್ಭುತವಾದಂಥ ಸೂರಿಗಾಗಿ ಸಮರ, ಸೂರಿಗಾಗಿ ಕೋಟಿ ಹೆಜ್ಜೆಯನ್ನ ಯಶಸ್ವಿಯಾಗಿ ಆರಂಭ ಮಾಡಿದಂಥ ಬಳ್ಳಾರಿ ಗೆಳೆಯರಿಗೆ ನಮ್ಮ ಪಾರ್ಟಿಯ ಪರವಾಗಿ ಲಾಲಿಸಲ್ಲ. ಇದು ಇತಿಹಾಸ ಪುಟ ನೀವು ಸೇರೋದು. ನಾಳೆ ಹೋರಾಟ ಏನಾಗುತ್ತೆ ಗೊತ್ತಿಲ್ಲ, ಆರಂಭ ಆಗಿದ್ದು ಇಲ್ಲಿ ಮಾಡಿದ್ದೀವಿ, ಹೌದಲ್ಲ? ನನಗೇನು ಕಣ್ಣು ಕಟ್ಟದಾಗಿದೆ ಗಾಂಧಿ ಭವನದಲ್ಲಿ, ಬಹುಶಃ ಅತಿ ಹೆಚ್ಚು ಜನ ಸೇರಿದ್ದು ಅವಾಗಲೇ. ನೋಡಿ, ಚಳುವಳಿ ಇರೋ ಮಹತ್ವ ಏನಂದ್ರೆ, ಚಳುವಳಿ ಅಂದ್ರೆ ಜನ ಸೇರಬೇಕು. ಈಗ ನಾವೇನು ಚಳುವಳಿ ಮಾಡ್ತೀವಿ, ಸರ್ಕಾರ ಒಂದು ಅಜೆಂಡಾ ಕೊಡುತ್ತೆ, ನಾವು 20 ಜನ ಬಾಟ್ ಹೇಳ್ತೀವಿ, ಧಿಕ್ಕಾರ ವಾಪಸ್ ಅಲ್ವಾ? ಸರ್ಕಾರಕ್ಕೆ ಅಜೆಂಡಾ ಕೊಡ್ಬೇಕಾದ್ರೆ, ಸರ್ಕಾರ ನಮ್ಗೆ ಹೋರಾಟದ ಅಜೆಂಡಾ ಕೊಡ್ತಾ ಇದೆ, ನಾವೊಂದು ಪ್ರತಿಭಟನೆ ಮಾಡ್ತಿದ್ದೀವಿ, ಸರ್ಕಾರಕ್ಕೆ ನಾವು ಅಜೆಂಡಾ ಕೊಡ್ಬೇಕು. ಜನ ಕೇಳ್ತಾ ಇದ್ದಾರಪ್ಪ, ನಾನು ಇದಕ್ಕೆ ಏನಾದ್ರು ಮಾಡಬೇಕು, ನಮ್ಮ ಕ್ರಿಯೆಗೆ ಅವರು ಪ್ರತಿಕ್ರಿಯೆ ಮಾಡಬೇಕಾಗಿದೆ. ಈಗ ಅವರ ಕ್ರಿಯೆಗೆ ನಾವು ಪ್ರತಿಕ್ರಿಯೆ. ಮೋದಿ ಬೈಬೇಕು, ಮೋದಿ ಏನೋ ಒಂದು ಕ್ರಿಯೆ ಮಾಡ್ತಾರೆ, ನಾವು ಬೈಬೇಕು. ಸಿದ್ದರಾಮಯ್ಯಲ್ಲಿ ಜಿಂದಾಲಿ ಭೂಮಿ ಕೊಡ್ತಾನೆ, ಕೊಡ್ಬೇಡಪ್ಪ ಅಂತ ಹೇಳೋದು. ನಾವು ಭೂಮಿ ಕೊಡಿ ಅಂತ ಕೇಳೋದು ಯಾವಾಗ? ಕ್ರಿಯೆಗೆ ಪ್ರತಿಕ್ರಿಯೆ ಆಗಿ ನಾವಿವಾಗ ಕ್ರಿಯೆ ಮಾಡೋಣ, ಪ್ರತಿಕ್ರಿಯೆ ಮಾಡಬೇಕು ಸಿದ್ದರಾಮಯ್ಯ. ಆ ಹಿನ್ನೆಲೆ ಗೆಳೆಯರೆ, ಈ ಚಳುವಳಿ ಮಹತ್ವವನ್ನು ನಾನು ನಿಮಗೆ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಈ ಚಳುವಳಿ ಇವಾಗ 2ನೇ ಹಂತದ 2ನೇ ಮಜಲು ಸೇರ್ಕೊಂಡಿದೆ. ಇವತ್ತು ನಾನು ಇಲ್ಲಿ 4:30 ಮತ್ತದಿಂದ ಬರ್ತೀನಿ. ನಾನು 4 ನಾಳೆ ದಾವಣಗೆರೆನಲ್ಲಿ ಮೀಟಿಂಗ್ ಇದೆ, ನಾಳೆ ನಡೀತು ಸೂರಿಗಾಗಿ ಸಮರ. ಅಲ್ಲಿಂದ ವಾಪಸ್ಸು ನಾನು ಬೆಂಗಳೂರಿಗೆ ಹೋಗ್ತೀನಿ.